ಡಾಕ್ಟರ್ ವಿನಯ್ ಕುಮಾರ್ ಈತನ ಪ್ರೇಮ ಪಾಶಕ್ಕೆ, ಈತನ ಕಾಮದಾಟಕ್ಕೆ ಬಲಿಯಾಗಿದ್ದು ಇಬ್ಬರು ಹೆಣ್ಣು ಮಕ್ಕಳು. ಮತ್ತೊಬ್ಬ ಸಂತ್ರಸ್ತೆ ಈಗಲೂ ಕೂಡ ಆತನನ್ನು ಮದುವೆಯಾಗಿ ಈಗಲೂ ಕೂಡ ನೋವನ್ನು ಉಣ್ತಾ ಇದ್ದಾರೆ. ಮೊದಲಿಗೆ ಡಾಕ್ಟರ್ ನಾಗಶ್ರೀ ಅಂತೇಳಿ ಈತನ ಸೀನಿಯರ್ ಅಂತೆ ಈ ಯುವತಿ. ಈಕೆಯನ್ನು ಫಸ್ಟು ತನ್ನ ಪ್ರೇಮ ಪಾಶಕ್ಕೆ ಬೀಳಿಸ್ಕೊಳ್ತಾನೆ. ಆದರೆ ಈಕೆಯನ್ನು ಪ್ರೀತಿಸಿದ ನಂತರ ಶ್ರೀರಂಗಪಟ್ಟಣಕ್ಕೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಡಾಕ್ಟರ್ ವಿನಯ್ ಕುಮಾರ್ ಹಾಗೆ ಡಾಕ್ಟರ್ ನಾಗಶ್ರೀ ಇಬ್ಬರೂ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದರಲ್ಲಿ ಡಾಕ್ಟರ್ ನಾಗಶ್ರೀ ಅವರು 13 ವರ್ಷಗಳ ಕಾಲ ನರಳಾಟವನ್ನು ಅನುಭವಿಸಿ ನಿನ್ನೆ ಅವರು ಮೃತಪಟ್ಟಿದ್ದಾರೆ ಅಂತೇಳಿ ಡಾಕ್ಟರ್ ವಿನಯ್ ಕುಮಾರ್ ಅವರ ಪತ್ನಿಯೇ ಈಗಷ್ಟೇ ಮಾಹಿತಿಯನ್ನು ನೀಡ್ತಾ ಇದ್ದರು. 13 ವರ್ಷಗಳ ಕಾಲ ನರಳಾಟವನ್ನು ಅನುಭವಿಸಿದಂತಹ ಡಾಕ್ಟರ್ ನಾಗಶ್ರೀ ನಿನ್ನೆ ತಮ್ಮ ಜೀವವನ್ನು ಬಿಟ್ಟಿದ್ದಾರೆ. ಇದರ ನಡುವೆ ಮತ್ತೊಬ್ಬ ಯುವತಿ, ಆಕೆಯ ಸಾವಿಗೂ ಕೂಡ ಇದೇ ಡಾಕ್ಟರ್ ವಿನಯ್ ಕುಮಾರ್, ಗೌತಮಿ ಎನ್ನುವವರು ಚಾರ್ಟೆಡ್ ಅಕೌಂಟೆಂಟ್ ಆಗಿದ್ದರಂತೆ. UK ಕೆಲಸ ಮಾಡ್ತಾ ಇದ್ದಂತಹ ಗೌತಮಿ ಅಲ್ಲಿಂದ ವಾಪಸ್ ರಾಜ್ಯಕ್ಕೆ ಮರಳ್ತಾರೆ. ಮೈಸೂರಿನಲ್ಲಿ ಅವರು ಕೆಲಸ ಹುಡುಕ್ತಾ ಇದ್ದಂತಹ ಸಂದರ್ಭದಲ್ಲಿ ಫೇಸ್ಬುಕ್ನಲ್ಲಿ ಅವರ ಪರಿಚಯ ಆಗತ್ತೆ. ಫೇಸ್ಬುಕ್ನಲ್ಲಿ ಪರಿಚಯ ಆಗಿದ್ದು ನಂತರ ಪ್ರೀತಿಗೆ ತಿರುಗತ್ತೆ. ಆ ಯುವತಿ ಕೂಡ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾಳೆ. ಅದಕ್ಕೂ ಕಾರಣ ಡಾಕ್ಟರ್ ವಿನಯ್ ಕುಮಾರ್ ಅಂತಲೇ ಹೇಳಲಾಗ್ತಾ ಇದೆ. ಈ ಡಾಕ್ಟರ್ ವಿನಯ್ ಕುಮಾರ್ ವಿರುದ್ಧ ಡಾಕ್ಟರ್ ನಾಗಶ್ರೀ ಅವರ ತಂದೆ ಏನಿದ್ದಾರೆ ಅವರು ಈ ಹಿಂದೆಯೇ ಒಂದು ಕಂಪ್ಲೇಂಟನ್ನು ಕೂಡ ಕೊಟ್ಟಿದ್ದರು. ಶ್ರೀರಂಗಪಟ್ಟಣದಲ್ಲಿ ದಾಖಲಾಗಿದ್ದಂತಹ ದೂರು ಇದು. ಅನುಮಾನ ಯಾಕೆ ಮೂಡಿದ್ದು, ಇವರು ಡಾಕ್ಟರ್ ವಿನಯ್ ಕುಮಾರ್ ಮೇಲೇ ಅನುಮಾನ ಯಾಕೆ ಮೂಡಿದ್ದು ಅಂದರೆ, ಇಬ್ಬರೂ ಆತ್ಮಹತ್ಯೆಯನ್ನು ಮಾಡಿಕೊಳ್ಬೇಕು ಅಂತ ಪ್ರಯತ್ನ ಪಟ್ಟಿರ್ತಾರೆ. ಡಾಕ್ಟರ್ ನಾಗಶ್ರೀ ಕೋಮಾ ಸ್ಥಿತಿಗೆ ತಲುಪ್ತಾರೆ. ಆದರೆ ಇದೇ ಡಾಕ್ಟರ್ ವಿನಯ್ ಕುಮಾರ್ ಮಾರನೇ ದಿವಸವೇ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ತಮ್ಮ ಮನೆಗೆ ಹೋಗಿರ್ತಾರೆ. ನಿಜವಾಗಿಯೂ ಆತ್ಮಹತ್ಯೆ ಮಾಡಿಕೊಳ್ಳುವ ಪ್ರಯತ್ನವನ್ನು ಇಬ್ಬರೂ ಪಟ್ಟಿದ್ದಿದ್ರೆ ಡಾಕ್ಟರ್ ವಿನಯ್ ಕುಮಾರ್ ಅಷ್ಟು ಬೇಗ ಗುಣಮುಖರಾಗಿ ಅದು ಹೇಗೆ ಹೊರಗಡೆ ಬರೋದಕ್ಕೆ ಸಾಧ್ಯ ಅಂತೇಳಿ ಡಾಕ್ಟರ್ ನಾಗಶ್ರೀ ಅವರ ತಂದೆ ಒಂದು ದೂರನ್ನು ದಾಖಲಿಸಿದ್ರು ಶ್ರೀರಂಗಪಟ್ಟಣ ಪೊಲೀಸ್ ಠಾಣೆಯಲ್ಲಿ. ಕೊಲೆಯ ಉದ್ದೇಶದಿಂದಲೇ ಈ ರೀತಿ ಮಾತ್ರೆ ಹಾಗೆ ಇಂಜೆಕ್ಷನ್ಗಳನ್ನು ಈ ಡಾಕ್ಟರ್ ವಿನಯ್ ಕುಮಾರೇ ನನ್ನ ಮಗಳಿಗೆ ಕೊಟ್ಟಿದ್ದಾನೆ ಡಾಕ್ಟರ್ ನಾಗಶ್ರೀಗೆ, ಇದೇ ಕಾರಣದಿಂದ ಆಕೆ ಕೋಮಕ್ಕೆ ಹೋಗಿದ್ದಾಳೆ ಅಂತೇಳಿ ಅವರು ದೂರನ್ನು ಕೊಟ್ಟಿದ್ರು. ಅದಾದ ಮೇಲೆ ಗೌತಮಿಯ ಪ್ರಕರಣ, ಅದಾದ ಮೇಲೆ ಹಾನಗೋಡಿನಲ್ಲಿ ತಮ್ಮದೇ ಕ್ಲಿನಿಕನ್ನು ಮಾಡಿಕೊಂಡಿರ್ತಾರೆ. ಅಲ್ಲಿ ಕೇಸ್ಗಳು ನಡೀತಾ ಇರುವಂತಹ ಸಂದರ್ಭದಲ್ಲಿಯೇ ಮೈಸೂರನ್ನು ತೊರೆದು ಹಾನಗೋಡಿಗೆ ಶಿಫ್ಟ್ ಆಗುವಂಥದ್ದು ಡಾಕ್ಟರ್ ವಿನಯ್ ಕುಮಾರ್ ಕುಟುಂಬ. ಮೂಲ ಹಾನಗೋಡೆ ಆದರೂ ಅವರು ಸೆಟ್ಲ್ ಆಗಿದ್ದು ಮೈಸೂರಿನಲ್ಲಿ. ಅದಾದ ಮೇಲೆ ಯಾವಾಗ ಕೇಸ್ಗಳೆಲ್ಲ ನಡೀತಾ ಇರುತ್ತೋ ಆ ಸಂದರ್ಭದಲ್ಲಿ ವಾಪಸ್ ಹಾನಗೋಡಿಗೆ ಬಂದು ಅಲ್ಲೇ ತಮ್ಮ ಕ್ಲಿನಿಕನ್ನು ನಡೆಸ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಈಗ ಏನು ಸಂತ್ರಸ್ತೆ ಇದ್ದಾರೆ, ಇವರ ವಿರುದ್ಧ ಏನು ಕಾನೂನು ಹೋರಾಟವನ್ನು ಮಾಡ್ತಾ ಇದ್ದಾರೆ, ಆ ಮಹಿಳೆಯ ಕುಟುಂಬದ ಜೊತೆ ಅವರ ಮನೆಯಲ್ಲಿ ಮದುವೆ ವಿಚಾರವಾಗಿ ಗಂಡನ್ನು ನೋಡ್ತಾ ಇರುವಂತಹ ಸಂದರ್ಭದಲ್ಲಿ ಈ ವಿಚಾರ ಡಾಕ್ಟರ್ ವಿನಯ್ ಕುಮಾರ್ ಅವರ ಕುಟುಂಬಕ್ಕೂ ಯಾರೋ ಪರಿಚಯಸ್ಥರ ಮೂಲಕ ತಿಳಿದಿರಬಹುದು ಅಂತ ಸಂತ್ರಸ್ತೆ ಹೇಳ್ತಾ ಇದ್ರು. ಡಾಕ್ಟರ್ ವಿನಯ್ ಕುಮಾರ್ ಅವರ ಫ್ಯಾಮಿಲಿ ಬಂದು ಅಪ್ರೋಚ್ ಮಾಡುತ್ತೆ ಇವರಿಗೆ. ಅಪ್ರೋಚ್ ಮಾಡಿದಂತಹ ಸಂದರ್ಭದಲ್ಲಿ ಮೊದಲಿಗೆ ಇವರ ಕುಟುಂಬ ಇಲ್ಲ, ನಮ್ಮ ಮಗಳಿಗೆ ಈಗಲೇ ನಾವು ಮದುವೆಯನ್ನು ಮಾಡೋಲ್ಲ ಅಂತ ಕೂಡ ಹೇಳಿದ್ರಂತೆ. ಅದಾದ ನಂತರವೂ ಮತ್ತೆ ಡಾಕ್ಟರ್ ವಿನಯ್ ಕುಮಾರ್ ಅವರ ತಾಯಿ ಸಂತ್ರಸ್ತೆಯ ತಾಯಿಗೆ ಫೋನ್ ಮಾಡಿ, ಇಲ್ಲ ನಮ್ಮ ಮಗ ತುಂಬ ಒಳ್ಳೆಯವನು, ವೈದ್ಯನಾಗಿದ್ದಾನೆ, ಅವನು ಕೂಡ ವೃತ್ತಿಯಲ್ಲಿ, ನಿಮ್ಮ ಮಗಳ ಭವಿಷ್ಯ ಚೆನ್ನಾಗಿರುತ್ತೆ ಅಂತೇಳೆಲ್ಲ ಹೇಳಿ ಮದುವೆಯನ್ನು ಮಾಡಿಸಿ ಅದಾದ ಒಂದೇ ತಿಂಗಳಿಗೆ ಕೊಡಬಾರದ ನರಕ ಯಾತನೆಯನ್ನು ಅವರಿಗೆ ಕೊಟ್ಟು ಈಗ ಆ ಸಂತ್ರಸ್ತೆ ತನ್ನ ಪತಿಯ ವಿರುದ್ಧವೇ ಆರೋಪ ಮಾಡಿ ಕೋರ್ಟ್ ಮೆಟ್ಟಿಲನ್ನು ಏರಿರುವಂಥದ್ದು. ಅವರು ಸರ್ ಅವ್ರಿಗೆ ಅಂದ್ರೆ ನಂದು MSc B.Ed ಮುಗಿದ ತಕ್ಷಣ ನಮ್ಮ ಮನೇಲಿ ಮದ್ವೆ ಮಾಡ್ಬೇಕು ಅಂತ ಅನ್ಕೊಂಡಿದ್ರು. ಅವಾಗ ಅವ್ರ ಕಡೆಯಿಂದ ಪ್ರಪೋಸಲ್ ಬಂತು. ಇಬ್ರು ಮನೆಯಿಂದ ಒಪ್ಪಿ ಮದ್ವೆ ಮಾಡಕ್ಕೆ ತಯಾರಿ ನಡೀತು ಸರ್. ಅದಾದ್ಮೇಲೆ ಎಲ್ಲ ಖರ್ಚಾಕಿ ಮದ್ವೆ ಮಾಡಿಕೊಟ್ಟು 50 ಗ್ರಾಮ್ ಚಿನ್ನ ಕೊಡೋದು ಅಂತೆಲ್ಲ ಹೇಳಿ ಮದ್ವೆ ಮಾತುಕತೆ ನಡೆದು ಎಲ್ಲ ಖರ್ಚಾಕಿ ನಮ್ಮ ಅಪ್ಪ ಅಮ್ಮ ಮದ್ವೆ ಮಾಡ್ಕೊಡೋಣ ಅಂತೇಳಿ ಮದ್ವೆ ಅಂತಕ್ಕೂ ಬಂತು ಸರ್. ಮದ್ವೆ ದಿನ ಏನಾಯ್ತು ಅಂತ ಹೇಳಿದ್ರೆ ಊಟ ಅಡುಗೆ ಮಾಡಿಸೋದು ಲೇಟ್ ಆಯಿತು, ಬಂದ್ ಗೆಸ್ಟ್ ಎಲ್ಲ ಹಾಗೆ ಹೋಗ್ತಿದ್ದಾರೆ ಅಂತ ಹೇಳ್ಬಿಟ್ಟು
ವಿನಯ್ ಅಪ್ಪ ಅಮ್ಮ ಅವ್ರ ಸಂಬಂಧಿಕರೆಲ್ಲ ನಮ್ಮ ಅಪ್ಪ ಅಮ್ಮನ್ನ ಕರೆದು ಗಲಾಟೆ ಮಾಡಿ ಈ ಥರ ಮದುವೆ ಮಾಡ್ಕೊಡ್ತಿದ್ದೀರಲ್ಲ ಹಾಗೆ ಹೀಗೆ ಅಂತ ಕೆಟ್ಟದಾಗೆಲ್ಲ ಬೈದು ತುಂಬ ನೋವು ಮಾಡಿದ್ರು ಸರ್. ಆದರೆ ನಮ್ಮಪ್ಪ ಎಲ್ಲ ನನಗೂ ಬೈದರು, ನಾನು ಸಮಾಧಾನ ಮಾಡಿಕೊಂಡು ನಾನೇನೆ ನೋಡೋಣ ಅಂದ್ಬಿಟ್ಟು ಸುಮ್ಮನೆ ಕೂತಿದ್ದೆ. ಅವಾಗ ನಮ್ಮಪ್ಪ ಬಂದು ಇವ್ರು ಸರಿ ಇಲ್ಲ, ಈ ಥರ ಎಲ್ಲ ಬೈತಿದ್ದಾರೆ, ಬಾ ಹೋಗೋಣ ಅಂತ ಅಂದ್ಬಿಟ್ಟು ಕರೆದ್ರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.